ಹಲೋ. ಮುಬಾರಕರು ನಮಸ್ಕಾರ. ಬಂದೂರು ನಾಗರಾಜು, ಹಾ, ಹೇಳಿ ಸ್ವಾಮಿ. ಜೈ ಕನ್ನಡಾಂಬೆ ಮಹಾಸೇನೆ, ಮೈಸೂರು ಜಿಲ್ಲಾಧ್ಯಕ್ಷರು. ಅದೇ ಹೇಳಿ. ನಿನ್ನೆ ಏನಾಯ್ತು ಅದು? ನೀವು ಮೆಸೇಜ್ ನಾನು ಈಗ ನೋಡಿದೆ. ರಾತ್ರಿ ಕಾರ್ಯಕ್ರಮ ಇದ್ದೆ, ಮುಗ್ದಾಗ್ಲೇ 10:30 ಆಗೋಯ್ತು ಕಾರ್ಯಕ್ರಮ. ಹೌದಾ, ಗಾಡಿ ಹೋಗಿ ಬಿಟ್ಕೊ ಬಂದೆ. ಹಾ, ಏನ್ ಸಮಸ್ಯೆ? ಏನಿಲ್ಲ, ನೋ ಪಾರ್ಕಿಂಗ್ ಗಾಡಿ ಸೀಟ್ ಪಿಕಪ್ ಮಾಡ್ತಾ ಇದ್ರು ಯಾರು. ಹಾ, ಅದಕ್ಕೆ ಏನ್ ಸಮಸ್ಯೆ ಅಂದ್ರೆ ಗಾಡಿ ಬಿಡಲ್ಲ, 5,000 ಫೈನ್ ಕಟ್ಟು ಲಾಕ್ ಮಾಡ್ಬಿಟ್ಟ ಗಾಡಿ. ಹಾ. ಯಾಕೆ ಬಿಡಲ್ಲ ಕೇಳ್ದೆ, ID ಕಾರ್ಡ್ ತೋರಿಸ್ದೆ, ನಮ್ಮ ಸಂದೇಶ ಹೇಳ್ದೆ. ಆಮೇಲೆ ಹಂಗೆ ಹಿಂಗಂತ ಇದು ಮಾಡ್ದ. ಯಾರು, ಯಾವ ಸ್ಟೇಷನ್? ಅದು ಇದು ನಮ್ಮ ಚರ್ಚ್ ಇಲ್ವಾ ಅಲ್ಲಿ? ಹಾ, ಚರ್ಚ್ ಹತ್ರ. ಚರ್ಚು. ಚರ್ಚ್ ತಾವು ಒಂದೇ ಮಾತನ್ನೇ ನಾನು, ನೋಡಿ ಸ್ವಾಮಿ, ನಾನು ಬೇಕು ಎಲ್ಲ ಮಾಡ್ತಾ ಇದ್ದೀನಿ, ನಾನು ಮಾಡಿದ್ದೀನಿ, ಏನ್ ತಪ್ಪು ಮಾಡ್ಬಿಟ್ಟೆ ನಾನು ಕೇಳಿದೆ. ಡಾಕ್ಯುಮೆಂಟ್ ತೋರ್ಸು, ಅದು ತೋರ್ಸು ಅಂದ. ಡಾಕ್ಯುಮೆಂಟ್ಸ್ ಸ್ಟೇಟ್ ತಗೋಇದೆ, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದೆ. ಅಧ್ಯಕ್ಷರೇ ಕೇಳಿ ಹಿಂಗಂದೆ ನಾನು. ಆಮೇಲೆ ಏನ್ ಮಾಡಿದ್ರು, ಗಾಡಿ ಬಿಡೋಲ್ಲ ಅಂದಿದ್ರು. ರಾಷ್ಟ್ರದ ಮಾತಾಡ್ದೆ, ನನಗೆಲ್ಲ ಗೊತ್ತಿದೆ ಸರ್, ನೀವ್ ಯಾಕೆ ಮಾಡ್ಕೊಟ್ರ, ನಾವೆಲ್ಲ ಹೋರಾಟ ಮಾಡೋದು, ನಾವೆಲ್ಲ ಗಾಡಿ ಬಿಟ್ಟು ಕಳ್ಸಿದಾಗ ಇದ್ ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ, ಬಿಟ್ಟಿಲ್ಲ. ಆಮೇಲೆ ಏನ್ ಮಾಡಿದ್ರು, ಇದು ತೋರಿಸ್ದೆ, ಯಾವ್ದು ವಿಡಿಯೋ, ಆ ಪಾಪುದು ವಿಡಿಯೋ ತೋರಿಸ್ದೆ. ಆಮೇಲೆ ನಮ್ಮ ಇದ್ರದ್ದು ನ್ಯೂಸ್ ತೋರಿಸ್ದೆ, ನಿಮ್ದೆಲ್ಲ ತೋರಿಸ್ದೆ. ಆಮೇಲೆ ಹೋಗ್ಬಿಟ್ಟು ಇನ್ನೊಂದ್ಸರಿ ಮಾಡಕ್ ಹೋಗ್ಬೇಡ ಅಂದ್ಬಿಟ್ಟು ಇದು ಮಾಡ್ದ, ಕಳ್ಸ. ಯಾವ ಸ್ಟೇಷನ್ ಲಿಮಿಟ್ ಅದು? ಚರ್ಚು. ಚರ್ಚ್ ಸ್ಟೇಷನ್ ಯಾವ್ದು ಬರುತ್ತದು? ಅದು ಹೆಸರು ಬಂದು ಏನೋ ಬರ್ತದೆ ಸರ್. ಓಕೆ. ಈಗ ಬೇರೆಯವರೆಲ್ಲ ಪಾರ್ಕಿಂಗ್ ನಿಲ್ಸಿರಾ ಸಾಹೇಬ್ರ? ಹಾ, ಬೇರೆ ನಿಲ್ಸೋ ಪಿಕಪ್ ಮಾಡ್ತವ್ರೆ, ಅವ್ರಿಗೆ ಕೇಳ್ತಿಲ್ಲ. ನಾನೇನೋ ಸೀಟ್ ಹಾಕೋಗ್ಬಿಟ್ಟೆ ಬಾಡಿಗೆ, ಅದೇ ತಪ್ಪಾಗಿದೆ ಅಲ್ಲಿ. ಎಲ್ಲಾರು ಮಾಡ್ತಾರೆ, 4 ಮೆಂಬರ್ ಕೇಳಿದೆ, ನಾನು ಕೇಳಿದೆ. ಹಂಗಲ್ಲ ಹಿಂಗಲ್ಲ ಅಂದ ಅವನು. ನಾನು ಏನಪ್ಪ ಸ್ಪೈಡರ್ ಮ್ಯಾನ್ ಹಿಡಿಯಾಗೋಗಿತ್ತಲ್ಲ ಅಂದ. ಹಂಗಲ್ಲ ಸರ್, ನಾವು ಒಬ್ರಿಗಂತ ನ್ಯಾಯ ಮಾಡ್ಬೇಡಿ ಸರ್, ಎಲ್ಲ ಒಂದೇ ಇದು ಮಾಡಿ, ನ್ಯಾಯ ಮಾಡಿ ಅಂದ್ರು. ಆಮೇಲೆ ಅವನೇ ಬಿಟ್ಟ 7 ಗಂಟೆಗೆ. ಎಷ್ಟು ಗಂಟೆಗೆ ಲಾಕ್ ಮಾಡಿದ್ ನಿಮ್ದು? 6 ಗಂಟೆಗೆ. 6 ಗಂಟೆಗೆ ಲಾಕ್ ಮಾಡಿದ್ ಚರ್ಚ್ ಹತ್ರ? ಚರ್ಚ್ ತಗೋಲ್ಲ, ಎರಡು ಸೈಟ್ ಪಿಕಪ್. ಅಲ್ಲಿ ಲಾಕ್ ಮಾಡಿ ಬಸ್ ಸ್ಟಾಪ್ ತಗೋ. ಆಡಿಯೋ ಪೇಪರ್ ಎಲ್ಲ ಬಂದಿದೆ, ನೋ ಪಾರ್ಕಿಂಗ್ ಜಾಸ್ತಿ ಆಗ್ಬಿಡಿ, ಆಟೋದು ಅಂತ ಜಾಸ್ತಿ ಆಗಿದೆ. ಅದಕ್ಕೆ ಏನ್ ಮಾಡ್ದ, ನಾವು ಒಬ್ನೇ ಮಾಡಿಲ್ಲ. ನೋ ಪಾರ್ಕಿಂಗ್ ಕೇವಲ ಆಟೋ ಒಂದೇ ಅಲ್ಲ ಯಜಮಾನ್ರೆ, ಆಯ್ತಾ? ಈ ವೈಟ್ ಬೋರ್ಡ್ಗಳು ಬೇಕಾದಂಗೆ ನೋ ಪಾರ್ಕಿಂಗ್ ಅಲ್ಲಿ ಹಾಕಿರ್ತಾರಲ್ಲ, ಆಯ್ತಾ? ಆಮೇಲೆ ಅದ್ ಕೇಳ್ತಲ್ಲ, ಅದ್ಯಾರು ಕೇಳ್ತಲ್ಲ. ನಮ್ ಗಾಡಿಗೆ ಹೋಗ್ಬೇಕಾ ಆಟೋಗಳು? ಈಗ ನೋಡಿ, 10 ಗಂಟೆ ಮೇಲೆ ಎಲ್ಲೂ ಕೂಡ ಸರ್ಕಲ್ಗಳಲ್ಲಿ ಎಲ್ಲೂ ಕೂಡ 10 ಗಂಟೆ ಮೇಲೆ ಪೊಲೀಸ್ ಇಲಾಖೆನೇ ಕಾಣೋದಿಲ್ಲ ನೈಟು, ಆಯ್ತಾ? ಆಮೇಲೆ ಟ್ರಾಫಿಕ್ ಇರೋ ಕಡೆ ಬರೀ ಸಿಗ್ನಲ್ಗಳು ಕೆಲಸ ಮಾಡ್ತಾ ಇದೆ, ಬರೀ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದೆ ಹೊರತು ಪೊಲೀಸ್ ಇಲಾಖೆಯವ್ರು ಕಾಣ್ತಾನೆ ಇಲ್ವಲ್ಲ. ಅದು ಅರ್ಥ ಮಾಡ್ಕೋತಿಲ್ಲ ಸರ್ ನೀ. ಅಲ್ಲ, ಈಗ ಅಮಾಯಕ ಆಟೋ ಚಾಲಕರನ್ನ ಇವ್ರು ಟಾರ್ಗೆಟ್ ಮಾಡ್ಕೊಂಡ್ರೆ ಹೆಂಗೆ ಅಂತ. ಅದೇ ಆಗಿ ಸಮಸ್ಯೆ. ನಾವೇನ್ ಮಾಡ್ಬೇಕಂದ್ರೆ ಒಂದ್ ಸಭೆ ಮಾಡ್ತೀವಿ. ಈ ಉದಾಹರಣೆಗೆ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಕುವೆಂಪು ನಗರದ ಚೆಸ್ಕಾಂ ಆಫೀಸ್ ಮುಂದೆ ಸಿಕ್ಕಾಪಟ್ಟೆ ಕ್ರೌಡ್ ನಿಂತಿರುತ್ತೆ, ವೈಟ್ ಬೋರ್ಡ್ಗಳು, ಕಾರ್ಗಳು. ತೆರವು ಮಾಡಿ ಅಂತ ಹೇಳಿ ನೋಡೋಣ. ಅದಾಗಲ್ಲ ಕೈಲಿ, ಯಾಕೆಂದ್ರೆ ಸ್ವಲ್ಪ ಮಿನಿಸ್ಟರ್ಗಳು ಅಕ್ಕಪಕ್ಕ. ಅಲ್ಲ ರೀ, ಈಗ ಅಧಿಕಾರಿಗಳನ್ನ ನೀವು ಕೇಳಕ್ ಆಗಲ್ಲ, ಅಮಾಯಕರು ಆಟೋ ಚಾಲಕರು ಕೇಳ್ತೀರಾ ನೀವು? ಪೊಲೀಸ್ ಇಲಾಖೆ ಅದೇ ಸಮಸ್ಯೆ ಆಗಿದೆ. ಸಮಸ್ಯೆ ಆಯ್ತಾ? ಕೆಲವೊಂದು ಏರಿಯಾಗಳಲ್ಲಿ ಕಾಲಿಕ್ಕೆ ಜಾಗ ಇರಲ್ಲ, ಬರೀ ವೈಟ್ ಬೋರ್ಡ್ ಕಾರ್ಗಳ ಕಾಟ. ಒಬ್ಬೊಬ್ರು ಒಂದೊಂದ್ ಕಾರ್ ತಗೊಂಡ್ಬರ್ತಾರೆ. ಹೌದು ನಿಜ. ಸಿಗ್ನಲ್ ಗಳಲ್ಲಿ ಯಾರು ಪೊಲೀಸ್ ಇಲಾಖೆ ಇರೋದೇ ಇಲ್ಲ, ಟ್ರಾಫಿಕ್ ನವರು ಇರಲ್ಲ, ಸಿವಿಲ್ ನವರು ಇರಲ್ಲ. ಹೌದು, ದಯವಿಟ್ಟು ಆತರ ಆದಾಗ ಏನ್ ಮಾಡಿ ಗೊತ್ತಾ ಕೇಳಿ. ನೋಡಿ, ಪೊಲೀಸ್ ಇಲಾಖೆಗೆ ಎದುರುವಂತ ಅವಶ್ಯಕತೆ ಇಲ್ಲ, ಕಾನೂನಿಗೆ ಎದುರೋಣ. ಪೊಲೀಸ್ ಇಲಾಖೆಗೆ ಎದುರುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಆತರ ಆದ್ರೆ ನಿಮ್ದು ಫೋನ್ ಇದ್ರೆ ದಯವಿಟ್ಟು ಲೈವ್ ವಿಡಿಯೋ ಮಾಡಾಕಿ ಹೇಳ್ತೀನಿ. ಫೇಸ್ಬುಕ್ ಲೈವ್ ಹೋಗ್ಬಿಟ್ಟು ವಿಡಿಯೋ ಮಾಡಾಕಿ ನಮ್ಗೆ ಹೇಳ್ತೀನಿ. ಆಯ್ತು, ಹಂಗೆ ಮಾಡ್ತೀನಿ ಬಿಡಿ. ಖಂಡಿತ. ಜೊತೆಗೆ ನೋಡಿ, ನಾನು ಮಾಧ್ಯಮ ಮಿತ್ರನಾಗಿ ನಾನು ಜೊತೆಲೆ ಇದ್ದೀನಿ, ಜೊತೆಗೆ ಸಂಘಟನೆ ವಿಚಾರವಾಗಿದ್ದೀನಿ. ಹಾಗೇನೆ KRS ಪಕ್ಷದ ಒಬ್ಬ ಹೋಬಳಿ ಉಪಾಧ್ಯಕ್ಷನಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಆತರ ಇದ್ದಾಗ ವಿಚಾರ ನಮಗ್ ಮುಡ್ಸಿ ಫೋನ್ ಮಾಡ್ಬಿಡಿ. ದಯವಿಟ್ಟು ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, ಬಂದೂರು ನಾಗರಾಜ್ ಅಂತ. ಆಯ್ತು, ಥ್ಯಾಂಕ್ ಯು ಮುಬಾರಕ್. ಓಕೆ, ಥ್ಯಾಂಕ್ ಯು ಸರ್.